ಗ್ಯಾಸ್ ಸಮಸ್ಯೆ ನಾವು ಯಾವತ್ತು ಒಂದು ಕೊಟ್ಟಿದ್ರೆ ಹಂಗೆ ಮನೇಲಿ ಮಾಡಿಕೊಂಡು ಇಲ್ಲಿ ತಂದು ಮಾಡ್ತಾಯಿದ್ದೀವಿ. ಮನೇಲಿ ಮಾಡಿ ಸಿಗ್ತಾ ಇಲ್ಲ, ಇದು ಕಮರ್ಸಲ್ಲಿ ಸಿಗ್ತಾ ಇಲ್ಲ, ಇಲ್ಲಿ ಇದು ಸಿಗ್ತಾ ಇಲ್ಲ. ಎರಡು ಕೈ ಹಿಡ್ಕೊಂಡು ಹೋಗ್ತಾರೆ, ಫೈನ್ ಮಾಡಿತಾರೆ ಅಂತ ಎದುರಿಸ್ತಾರೆ. ಏನು ಮಾಡೋದು, ಹೊಟ್ಟೆ ಬಾಳ್ಬಿಟ್ಟು ಮಾಡಲೇಬೇಕಲ್ವಾ. ಹೊಟ್ಟೆ ಬೆಳೆ ಆಗಲ್ಲ, ಇಲ್ಲದ್ರೆ ಬಿಡೋಂಗೆ ಮನೇಲಿ ಇರೋಂಗಿಲ್ಲ, ಇಲ್ಲೂ ಇರೋಂಗಿಲ್ಲ. ಆ ಥರ ಆಗಿದೆ ನಮಗೆ. ಹೇಗೆ ನಿಭಾಯಿಸ್ತಿದ್ದೀರಾ? ಏನೂ ಇಲ್ಲ, ಈಗ ಮನೇಲಿ ಮಾಡ್ತಾಯಿದ್ದೀವಿ, ಸ್ವಲ್ಪ ಮಾಡ್ಕೊಂಡು ಸ್ವಲ್ಪ ಏನು ಅರ್ಧ ಮಾಡ್ತಾಯಿದ್ದೀವಿ. ಅಲ್ಲ, ಈಗ ಗೃಹೋಪಯೋಗಿ ಗ್ಯಾಸ್ ಕೂಡ ಬುಕ್ ಮಾಡಕ್ಕೆ ಹೋದ್ರೆ ಟೈಮ್ ಕೊಡ್ತಾ ಇಲ್ಲ. ಗ್ಯಾಸ್ ಬುಕ್ ಆಯ್ತಲ್ವಲ್ಲ, ಬುಕ್ಕೇ ಆಯ್ತಲ್ಲ ಗ್ಯಾಸು, ಬುಕ್ನೇ ಮಾಡ್ತಾ ಇಲ್ಲ. ಬುಕ್ ಮಾಡಿದ್ರೆ ಏನು ಮಾಡೋದು, ಬುಕ್ ಆಯ್ತಲ್ಲ, ಗ್ಯಾಸ್ ಕೊಡ್ತಾಯಿಲ್ಲ. ಕಮರ್ಷಿಯಲ್ ಕೊಡ್ತಾಯಿಲ್ಲ, ಇದು ಕೊಡ್ತಾಯಿಲ್ಲ. ಅವ್ರು ಹೇಳ್ತಾರೆ ಕಮರ್ಷಿಯಲ್ ಹೋಟ್ಲು ಬಂದರೆ ಅವ್ರು ಕೇಳಿದರೆ ನಾವು ಕೊಡಲ್ಲ, ಹಿಡ್ಕೊಂಡು ಹೋಗ್ತಾರೆ ಅಂತಾರೆ. ಏನು ಮಾಡೋದು, ಏನೋ ಮಾಡಲೇಬೇಕಲ್ಲ. ಅದಕ್ಕೆ ಅರ್ಧ ಮಾಡ್ಕೊಂಡು ಸ್ಟವ್ ಬಂದ್ ಮಾಡ್ಕೊಂಡು ಇಡ್ಲಿ ಅನ್ನ ರೈಸ್ ಬಾತ್ ಮಾಡ್ತಾಯಿದ್ದೀವಿ. ಸಿಮೆಂಟ್ ಸ್ಟವ್ ಇಲ್ಲ, ಸಿಮೆಂಟ್ ಸಿಗ್ತಾ ಇಲ್ವಲ್ಲ. ಎಲ್ಲರೂ ಏನಾರು ಮಾಡೋದ್ರೆ ಅದು ಸಿಗ್ತಾ ಇಲ್ಲ. ಇಲ್ಲ ಸೌದೆ ಒಲೆ ತಂದು ಮಾಡೋಕೆ ಅದೊಂದು ಆಗಲ್ಲ, ಏನು ಮಾಡೋಕ್ಕೂ ಆಗಲ್ಲ. ಈಗ ಹೊಟ್ಟೆ ಸುಮ್ಮನೆ ಇರೋಕ್ಕೂ ಆಗಲ್ಲ ಮನೇಲಿ. ಈಗ ಗೌರ್ಮೆಂಟ್ ಹೇಳ್ತಿದೆ ಇನ್ನು 10 ದಿನ ಇದೇ ರೀತಿ ಸಮಸ್ಯೆ ಕಂಟಿನ್ಯೂ ಆಗುತ್ತೆ ಅಂತ. 10 ದಿನ ಕಂಟಿನ್ಯೂ ನಾವು ಮನೇಲಿ ಮನೆಗೆ ಸುಮ್ಮನೆ ಇರ್ಬೇಕು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಇಲ್ಲ ಊರ ಕಡೆಗೆ ಹೋಗ್ಬೇಕು ನಾವು ಅಷ್ಟೇ. ಪಟ್ಟಿ ತಣ್ಣೀರು ಬಟ್ಟೆ ಇನ್ನೇನು ಇಲ್ಲ, ಇಲ್ಲ ಊರಿಗೆ ಹೋಗ್ಬೇಕು ನಾವು. ಅಲ್ಲ, ಇದೆಲ್ಲ ಎಫೆಕ್ಟ್ ಗೌರ್ಮೆಂಟ್ ಫಸ್ಟೇ ಎಚ್ಚೆತ್ಕೊಬೇಕಿತ್ತಲ್ಲ. ಅವ್ರು ಎತ್ತಿಸಿ ನಮಗೆ ಗೊತ್ತಿತ್ತು, ಅದು ಅವ್ರಿಗೆ ಗೊತ್ತದು, ನಮಗೇನು ಗೊತ್ತಿರಲ್ಲ. ಅವು ನಾವೇನು ವ್ಯಾಪಾರ ಕೊಡ್ಬೇಕು, ವ್ಯಾಪಾರ ಮಾಡ್ಬೇಕು, ಹೊಟ್ಟೆ ಮೂಡ ಮಾಡ್ಬೇಕು, ನಾವು ಇದು ಮಾಡ್ಕೋಬೇಕು ಅಷ್ಟೇ. ಕಸ್ಟಮರ್ಸ್ ಹೆಂಗೆ ಡೌನ್ ಆಗಿದ್ದಾರೆ? ಡೌನ್ ಆಗಿದೆ. ಇನ್ನೇನು ಈಗ ಒಂದು ಐಟಮ್ ಸಿಕ್ಕಿದ್ರೆ ಒಂದು ಐಟಮ್ ಸಿಕ್ಕಲ್ಲ. ಇನ್ನು ಕಸ್ಟಮರ್ ಇನ್ನೆಲ್ಲಿ ಬರ್ತಾರೆ? ಯಾವ ಐಟಮ್ ಕಸ್ಟಮರ್ಗೆ ಇದ್ದರೆ ಐಟಮ್ ಇದ್ದರೆ ಕಸ್ಟಮರ್ ಬರ್ತಾರೆ. ಐಟಮ್ ಇಲ್ವಲ್ಲ. ಈಗ ಒಂದು ಅವ್ರಿಗೆ ವಡೆ ಬಜ್ಜಿ ಬೋಂಡ ಇರಬೇಕು, ಬಜ್ಜಿ ಬೋಂಡ ಇರೋಲ್ಲ. ಈಗ ಅಲ್ಲಿ ಇದು ಮಾಡ್ಕೊಂಡು ವಡೆ ಹಾಕೊಂಡ್ರೆ ಇಡ್ಲಿ ಬೇನ್ ನೋಡಿ, ಸ್ಟವ್ ಬಂದಾಗಿದೆ. ಈಗ ಅದಕ್ಕೆ ಏನು ರೈಸ್ ಅದೇ ಓಡಿಸ್ಕೊಂಡು ಮನೆಗೆ ಹೋಗ್ತೀವಿ ಅಷ್ಟೇ. ರೆಗ್ಯುಲರ್ ಏನು ಇದು ಮೆನು ಮಾಡ್ತೀರಾ? ಏನು ಮೆನು ತಯಾರು ಮಾಡ್ತೀವಿ? ಈಗ ರೈಸು ಇಡ್ಲಿ ಮಾಡ್ತಿದ್ದೋ, ವಡೆ ಎಲ್ಲ ಮಾಡ್ತಿದ್ದೋ, ವಡೆ ಪುರಿ ಎಲ್ಲ ಮಾಡ್ತಿದ್ದೋ. ಈಗ ಏನಿಲ್ಲ, ಒಂದ್ಸಲ ವಡೆ ಬಡಿಸ್ಕೊಂಡಿದ್ದೀವಿ, ರೈಸ್ ಮಾಡ್ತೀವಿ, ಮನೇಲಿ ಮಾಡ್ಕೊಂಬಂದಿವಿ. ಇನ್ನು ಇಡ್ಲಿ ಬೇಯ್ತಾ ಇಲ್ಲ, ಇಡ್ಲಿ ಮನೇಲಿ ಒಂದ್ಸಲ ಬೇಯ್ಕೊಂಬಂದ್ರೆ ಅಷ್ಟೇ, ಮುಗಿದೋಯ್ತದೆ. ಇನ್ನೇನಿಲ್ಲ. ಇನ್ನು ಪುರಿ ಎಲ್ಲ ಆಗ್ತಾಯಿದ್ದೋ, ಸಿಮೆಂಟ್ ಸ್ಟವಲ್ಲೇ ರೆಡಿ ಮಾಡ್ಕೊಂಡು ಬರ್ತಾ ಸಿಮೆಂಟ್ ಇಲ್ಲ. ಅದು ಸ್ವಲ್ಪ ಸಮಸ್ಯೆ, ಅವು ಸ್ವಲ್ಪ ಸಮಸ್ಯೆ ಇದ್ದೋ, ಅದು ಸಮಸ್ಯೆ ಇಲ್ಲ. ಹಂಗಾಗ್ಬಿಟ್ರೆ ಎಲ್ಲ ಸಮಸ್ಯೆ. ಒಲೆ ಹಾಕೊಂಡಿದ್ದೀವಿ, ಸೌದೆ ಒಲೆ ಹಾಕೊಂಡು ಮಾಡಿದ್ವಿ. ಆ ಓನರ್ಗೆ ಹೇಳ್ಕೊಂಡು ಸೌದೆ ಒಲೆ ಹಾಕೊಂಡು ಅವರು ಬಿಡ್ತಾ ಇಲ್ಲ, ಏನು ಮಾಡಲ್ಲ. ಸೌದೆ ಒಲೆ ಹಾಕೊಂಬೋದು ಮಾಡ್ಕೊಂಬರ್ತಾಯಿದ್ದೀವಿ. ಸರ್ ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀವಿ. ಯಾಕಂದರೆ ಇವಾಗಿರೋ ಬಿಸ್ನೆಸ್ಗೆ 2 ವೀಲರ್ ರ್ಯಾಪಿಡೋಗಳ ಬಂದಾಗಿಂದ ನಮ್ಮದು ಏನಿಲ್ಲ. ಬೆಳಗ್ಗೆಯಿಂದ ಇವಾಗ ಲೆಕ್ಕ ತೊಗೊಂಡ್ರೆ ಇವಾಗ ಮಾಡಿರೋದು ನೋಡಿದ್ರೆ ನಾವು 200 ರೂಪಾಯಿ ಮಾಡಿದ್ದೀವಿ, 300 ರೂಪಾಯಿ ಗ್ಯಾಸ್ ಹಾಕಿದ್ದೀವಿ. ನಾಷ್ಟಕ್ಕೆ 50 ರೂಪಾಯಿ ಹೋಗುತ್ತೆ. ಎಲ್ಲಿ ಸರ್? ಮನೆ ಫೀಸ್ ಕಟ್ಟೋಣ, ಮನೆ ಬಾಡಿಗೆ ಕಟ್ಟೋಣ, ಫೀಸ್ ಕಟ್ಟೋಣ, ಏನು ಮಾಡೋಣ ಹೇಳಿ ಸರ್? ಗ್ಯಾಸ್ ನೋಡಿದ್ರೆ 90 ರೂಪಾಯಿ ಆಗಿದೆ. ಇಲ್ಲಿಂದ ಇವಾಗ ಆಯ್ತು, ಕಸ್ಟಮರ್ ಬುಕ್ ಮಾಡ್ತಾರೆ, ಮನೆ ತಕ್ಕ ಹೋಗಿದ ತಕ್ಷಣ ಕ್ಯಾನ್ಸಲ್ ಮಾಡಿಡ್ತಾರೆ. ಆ ರೈಡ್ ಅಲ್ಲಿಂದ ಬಂದಿದ್ದಷ್ಟು ಕ್ಯಾನ್ಸಲ್ ಆಗುತ್ತೆ, ದುಡ್ಡು ಹೋಗುತ್ತಾ ನಮಗೆ? ನಿಲ್ಲಿ ಸರ್, ಅದೆಲ್ಲ ನಮ್ಮ ಕಡೆ ಬಡವ್ರ ಕಡೆ ನೋಡ್ಬೇಕು ಸರ್. ಸ್ವಲ್ಪ ಆಟೋಗಳ ಬಗ್ಗೆ ಸ್ವಲ್ಪ ನೋಡಿ ಮಾತಾಡ್ಬೇಕು ಸರ್. ಒಂದ್ ಕಡೆ ಸರ್ಕಾರ ಬಜೆಟ್ ಅಲ್ಲೂ ಏನು ನಿರೀಕ್ಷಿತ ಮಟ್ಟದಲ್ಲಿ ಆಟೋದವ್ರಿಗೆ ಏನು ಕೊಟ್ಟಿಲ್ಲ ಸರ್. ಜೊತೆಗೆ ಇದ್ರ ನಡುವೆ ಈಗ ಗ್ಯಾಸ್ ಸಮಸ್ಯೆ ಆಗ್ತಿದೆ. ಹೌದು. ಒಂದ್ ಕಡೆ ಕುಟುಂಬ ನಿರ್ವಹಣೆ ಜೊತೆಗೆ ಆದಾಯ ಗಳಿಸ್ಕೊಳ್ಳುವಂತ ಒಂದು ಚಾಲೆಂಜು. ಹೌದು. ಹೇಗೆ ನಿಭಾಯಿಸ್ತಾ ಇದ್ದಾರೆ ಸರ್? ತುಂಬ ಕಷ್ಟ ಇದೆ ಸರ್, ಇವಿ ತುಂಬ ಕಷ್ಟ ಇದೆ. ಯಾಕೆಂದರೆ ಇವತ್ತು ನಾವು ಹೇಳ್ಬೇಕು ಅಂದರೆ ಇವತ್ತು ಬೆಳಗ್ಗೆ ಎದ್ದು ಇಷ್ಟು ಮಾಡ್ತೀವಿ ಇಲ್ಲಿ ಅಂತ ಹೇಳೋಕ್ಕಾಗಲ್ಲ. ಮುಂಚೆ ಅಂದರೆ ಏನೋ ಒಂದು ಇದು ಮಾಡ್ಬೋದು, ಇವಾಗ ಫುಲ್ಲು ನೈಟ್ ಆ್ಯಂಡ್ ಡೇ ಹೊಡೆದ್ರೆ ಆಗೋದೇ ಇಲ್ಲ. ತುಂಬ ಕಷ್ಟ ಇದೆ ಸರ್ ಇವಾಗ, ಇವಿ ಕಷ್ಟ ಇದೆ. ನಾವು ಬೆಳಗ್ಗೆ 5 ಗಂಟೆಯಿಂದ ಬಂದಿರೋದು, ಬೆಳಗ್ಗೆ 5 ಗಂಟೆಗೆ ಬಂದಿರೋದು, ಬರೀ 200 ನೋಡಿ ಎಷ್ಟು ಮಾಡಿದ್ವಿ ನೋಡಿ, 6 ಗಂಟೆವರೆಗೂ ಬರೀ 196 ರೂಪಾಯಿ ಮಾಡಿದ್ದೀವಿ. ಗ್ಯಾಸ್ ಎಷ್ಟಾಗ್ತಿದೆ? ಗ್ಯಾಸ್ 300 ರೂಪಾಯಿ ಹಾಕ್ಸಿದ್ದೀವಿ. ಏನು ಮಾಡೋಕ್ಕಾಗ್ತಾಯಿಲ್ಲ ಸರ್. ನೋಡಿ ಇವಾಗ ಬಂದರೂ ಒಂದು ಡ್ಯೂಟಿನೂ ಬೀಳ್ತಾ ಇಲ್ಲ. ಎಲ್ಲ 2 ವೀಲರ್ ರ್ಯಾಪಿಡೋ ಅಂತ ಹೋಗ್ತಾ ಇದ್ದಾರೆ. ನಾವೆಲ್ಲಿ ಹೋಗ್ಬೇಕು? ನಾವು ಹೆಣ್ರು ಮಕ್ಕಳು ಬೀದಿಗೆ ಬಿಡಬೇಕಾ? ರ್ಯಾಪಿಡೋ ಅಂದ್ರೆ ತುಂಬಾ ಹಿಂದಿನಿಂದನೂ ಅದು ಸಮಸ್ಯೆ ಇದೆ. ಹೌದು ಸರ್, ಇದೆ ಸಮಸ್ಯೆ. ಕಾಗಿದ ಮೇಲೆ ಬರೆ ಅಂದಂಗೆ ಈಗ ಗ್ಯಾಸ್ ಬೆಲೆ ಹೌದು ಸರ್. ಗ್ಯಾಸ್ದು ಅದು ಬೇರೆ. ನಮ್ಗೆ ರ್ಯಾಪಿಡೋ ಪರವಾಗಿಲ್ಲ, ಅದು ಅವ್ರೇನೋ ಮಾಡ್ಕೊಳ್ಳಿ, ನಮಗೆ ಅದು ಬೇಡಕ್ಕಾಗಿಲ್ಲ. ನಮ್ಗೆ ಆಟೋದವ್ರಿಗೆ ಗ್ಯಾಸ್ ರೇಟ್ ಜಾಸ್ತಿ ಮಾಡಿದ್ರೆ ಅಟ್ಲೀಸ್ಟ್ ನಾವು ಏನೋ ಒಂದು ಬದುಕೊಂತೀವಿ, ಅಷ್ಟೋ ಬದುಕೊಂತೀವಿ. ಇದು ಜಾಸ್ತಿ ಮಾಡಿ ಇದು ಕಡೆ ಇದು ಮಾಡಿದ್ರೆ ನಾವೆಲ್ಲಿ ಹೋಗ್ಬೇಕು? ಫೈನಲ್ ಸರ್ಕಾರಕ್ಕೆ ಏನು ಹೇಳ್ತೀವಿ? ಅದೇ ಹೇಳ್ತೀವಿ ಸರ್, ಎಲ್ಲ ದಯವಿಟ್ಟು ನಮ್ಮ ಕಡೆ ಸ್ವಲ್ಪ ಬಗೆಹರಿಸಿ, ನಮ್ಮ ಕಡೆನೂ ಸ್ವಲ್ಪ ನೋಡಿ ಅಂತ ಹೇಳ್ತೀವಿ ಸರ್. ಗ್ಯಾಸ್ಗಳು ಸಿಗ್ತಾ ಇಲ್ಲ ಒಂದು ನಮ್ಮ ಫ್ರೆಂಡ್ ಏನು ಮಾಡ್ಯಾರ, ಜಾಲಹಳ್ಳಿ ಕ್ರಾಸ್ ಹೋಗಿದ್ದಾರೆ, ಬೇಲ್ ಸರ್ಕಲ್ ಎಲ್ಲ ಸುತ್ತಾಡಿಬಿಟ್ಟು ಹೋಗಿದ್ದಾರೆ. ಸುತ್ತಾಡೋದಕ್ಕೆ ಗ್ಯಾಸ್ ವೇಸ್ಟು. ಅಷ್ಟು ಗ್ಯಾಸ್ ವೇಸ್ಟ್ ಆಗಿದ್ರು ಕೊನೆಗೆ ಸಿಕ್ತು ಗ್ಯಾಸು. ಸಿಗೋವಾಗ ಎಲ್ಲಿ ಗೊತ್ತಾ, ಹೊರೇಲಿ ಮಾಡ್ತಾ ನಿಂತಿದ್ದೀವಿ. ನಮ್ಮ ಮುಂಚೆ ಅಮ್ಮ ಬಂದ್ರೆ ನಾನು 30-40 ಆಟೋ ನಿಂತಿದ್ದೆ. 1 ಅವರ್ ಟೈಮ್ ವೇಸ್ಟ್ ಆಯಿತು. ಆ ಟೈಮ್ ವೇಸ್ಟ್ 1 ಅವರಿಗೆ ನಾವು 100 ರೂಪಾಯಿ ದುಡಿಬೇಕು ಅಂತ ನಾವು ಪ್ಲಾನ್ ಇಟ್ಟಿದ್ವಿ. ಆ 100 ರೂಪಾಯಲ್ಲಿ ಅಂದರೆ 1 ಅವರ್ ಹೋಯ್ತಂದ್ರೆ ಅದು ಗ್ಯಾಸ್ ಎಷ್ಟು ಗೊತ್ತು ಹಾಕಿದ್ದಾರೆ? 69 ರೂಪಾಯಿ 75 ಪೈಸೆ ಮಾಡಿದ್ದಾರೆ. 75 ಪೈಸೆ ಮಾಡಿದ್ದಾರೆ, ಇಲ್ಲ ಅಂತೇಳಿಲ್ಲ. ಕಸ್ಟಮರ್ ಅದೇ 36 ರೂಪಾಯಿ ತೊಗೊಬೇಕು. 52 ರೂಪಾಯಿ ಇದ್ರೂ 36 ರೂಪಾಯಿ ತೊಗೊಬೇಕು. 100 ರೂಪಾಯಿ ಗ್ಯಾಸ್ ಮೇಲೆ 36 ರೂಪಾಯಿ ತೊಗೊಬೇಕು. ಅದೇನು ಲೆಕ್ಕ ಅಲ್ಲಿ? ಅದೇ ನಾವು ಕೇಳ್ತಾ ಇರೋದು, ಬೇರೆ ಏನಿಲ್ಲ. ಬೇಕಾದ್ರೆ ಗ್ಯಾಸ್ ರೇಟ್ ಕಡಿಮೆ ಮಾಡಲಿ, ತಪ್ಪೇನಿಲ್ಲ, ನಮಗೂ ಅನುಕೂಲ ಆಗಬೇಕು. ಇವ್ರೇನು ಗೊತ್ತಾ, ಇದಕ್ಕೆ ಗ್ಯಾಸ್ ರೇಟು ಹೈ ಮಾಡಿಬಿಡ್ತಾರೆ.
ನಮ್ಮ ಆಟೋದಲ್ಲಿ ಬರೀ 36 ರೂಪಾಯಿ ಮೀಟ್ರ್ ಹಾಕ್ತಾರೆ. ಕೆಲವ್ರು ಮುಂಡಾಸ್ಕೊಂತಾರೆ, ಇಲ್ಲ ಅಂತ ಹೇಳಿಲ್ಲ. 100 ಹೋಗೋ ಜಾಗದ 100 ಇಲ್ಲ 200 ರೂಪಾಯಿ ಕೆಲವ್ರು ಇರ್ತಾರೆ. ಅವ್ರ ಬೇಗ ನನಗೆ ಬೇಕಾಗಿಲ್ಲ. ನಾನು ನಿಯತ್ತಾಗಿ ಓಡಿಸೋ ನಮ್ಗೆ ಹೇಳ್ಬೇಕು. ನಮ್ಮ ಹತ್ರ ರ್ಯಾಪಿಡೋ ಇದೆ, ಎಲ್ಲ ರ್ಯಾಪಿಡೋ ಇದೆ, ಓಲಾ ಇದೆ, ಊಬರ್ ಇದೆ, ನಮ್ಮ ಹತ್ರ ಇದೆ. ಆದರೆ ನಾವು ಓಡಿಸ್ತೀವಿ, ಇಲ್ಲ ಅಂತ ಹೇಳಿಲ್ಲ. ನಿಯತ್ತಾಗಿ ಓಡಿಸೋರು ನಿಯತ್ತಾಗಿರ್ತಾರೆ. ಅದೇ ರೈಲ್ವೆ ಸ್ಟೇಷನ್ ಕಡೆ ಹೋಗಿ, ಇಲ್ಲ ಅಂತ ಹೇಳಿಲ್ಲ. ಎಷ್ಟು ಮಾಡ್ತಾರೆ ಅದು ಬೇಕಾಗಿಲ್ಲ ನಮಗೆ. ನಮಗೇನು ಗೊತ್ತಾ, ಮಿನಿಮಮ್ ರೇಟ್ ಎಷ್ಟಿದೆಯೋ ಕೊಡಲಿ, ಇಲ್ಲ ಅಂತ ಹೇಳಿಲ್ಲ. ಗ್ಯಾಸ್ ರೇಟ್ ಕಡಿಮೆ ಮಾಡಲಿ ಅಷ್ಟೇ, ಬೇರೆ ಏನು ಬೇಕಾಗಿಲ್ಲ. ಒಂದ್ ಕಡೆ ಬೆಂಗಳೂರು ಅಂದ್ರೆ ಮೊದಲೇ ಟ್ರಾಫಿಕ್ ಜಾಮು. ಅದರಲ್ಲಿ ಏನು ಗೊತ್ತ, ಇನ್ನೊಂದು ಗೊತ್ತಾ, ಕಸ್ಟಮರ್ ಇವ್ರು ಹೇಳಿರ್ತಾರ, ಹೋಗಿರ್ತಾರ ಕಸ್ಟಮರ್ ಅಲ್ಲಿ ಎಲ್ಲೋ ಬುಕ್ ಮಾಡಿರ್ತಾರೆ 2 ಕಿಲೋಮೀಟ್ರಲ್ಲಿ ಹೋಗೋಸೆ ತಾಳ್ಮೆ ಇರಲ್ಲ. ಬುಕ್ ಮಾಡಿದ್ರೆ ಬಂದ್ಬಿಡ್ಬೇಕು ಹಂಗೆ ಊಟ ಥರ. ಅದು ಅರ್ಥ ಆಯ್ತಾ? ನಾವು ಹೋಗೋಷ್ಟೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಇಲ್ಲಿಂದ 1.5 ಕಿಲೋಮೀಟ್ರ್ ಹೋಗಿದ್ದೀವಿ. 1.5 ಕಿಲೋಮೀಟ್ರಿಗೆ ಲೆಕ್ಕ ಹಾಕಿದ್ರೆ 18 ರೂಪಾಯಿ ಕಿಲೋಮೀಟ್ರಿಗೂ 27 ರೂಪಾಯಿ ನಮ್ಗೆ ಲಾಸು. ಗ್ಯಾಸ್ ಅವ್ರು ಕೊಡ್ತಾರಾ? ನಮ್ಮ ಕೈಯಿಂದ ಹಾಕ್ಬೇಕು ನಾವು. ಇವಾಗ ಕಸ್ಟಮರ್ ಎಲ್ಲೋ ಇರ್ತಾರೆ, ಬುಕ್ ಮಾಡಿದ್ದಾರೆ, ಅಲ್ಲಿ ಟ್ರಾಫಿಕ್ ಜಾಮ್ ಇರುತ್ತೆ, ಹೋಗೋದ ತಾಳ್ಮೆ ಇರಲ್ಲ, ಅದಕ್ಕೆ ಕ್ಯಾನ್ಸಲ್ ಮಾಡ್ತಾರೆ. ಏನಿಲ್ಲ, ಒಂದೇ ಮಾತೇನೆಂದರೆ ಇವ್ರಿಗಂತ ಬುಕ್ ಮಾಡಿದ ತಕ್ಷಣ ಬೈಕ್ ಮನೆ ಹತ್ರ ಬರುತ್ತೆ. ಆಟೋ ಬೈಕ್ ಎರಡು ಒಂದೇ ಇರಲ್ಲ. ಬೈಕ್ ಸಂಧಿ ಒಳಗೆ ಹೋಗುತ್ತೆ, ಆಟೋ ರೋಡ್ ಒಳಗೆ ಹೋಗುತ್ತೆ. ಅರ್ಥ ಆಯ್ತಾ? ಸಂಧಿ ಒಳಗೆ ಹೋಗಿ ಮನೆಗೆ ಪಿಕಪ್ ಮಾಡ್ತಾರೆ. ನಾವು ರೋಡಲ್ಲೇ ಪಿಕಪ್ ಮಾಡಬೇಕು. ಅವ್ರು ಹೆಂಗೆ ಗೊತ್ತಾ, ಅವ್ರು ಮನೆಗೆ ಬಾ ಅಂತಾರೆ. ನಾವು ಬಿಟ್ಟರೆ ಮನೆ ಒಳಗೆ ತಟ್ಕೊಂಡು ಬ್ಯಾಗ್ ತಟ್ಬೇಕು, ಕೂತ್ಕೊಬೇಕು ನಾವು ಅಷ್ಟೇ. ಇನ್ನೇನು ಮಾಡಿಲ್ಲ ಸರ್. ಫೈನಲ್ ಸರ್ಕಾರಕ್ಕೆ ಏನು ಹೇಳ್ತೀರಾ ಸರ್? ಈಗ ಏನಿಲ್ಲ ಸರ್, ಗ್ಯಾಸ್ ರೇಟು ಕಡಿಮೆ ಮಾಡಲಿ, ಮತ್ತು ಗ್ಯಾಸ್ ಎಲ್ಲ ಕಡೆ ಸಿಗಲಿ, ಎಲ್ಲ ಕಡೆ ಒಂದೇ ಥರ ರೂಲ್ಸ್ ಇರಲಿ. ಗೌರ್ಮೆಂಟ್ ಬಂಕಲ್ಲಿ ಹೋದರೆ 69-25 ಪೈಸೆ ಹಾಕ್ತಾರೆ. ಮತ್ತು ಈ ಸರಲ್ಲಿ ಹೋದರೆ 82 ರೂಪಾಯಿ ಹಾಕ್ತಾನೆ. ಟೋಟಲಲ್ಲಿ 75 ಹಾಕ್ತಾನೆ. AGSಲ್ಲಿ 85 ಹಾಕ್ತಾನೆ. ಮತ್ತು ಸುಂಕುತುಡೆ 95 ಹಾಕ್ತಾನೆ. ಇದೆಲ್ಲ ಯಾವ ಲೆಕ್ಕಲ್ಲಿ? ಒಟ್ಟಿನಲ್ಲಿ ಗ್ಯಾಸ್ ಆಗೋದು ಹಾಕ್ತೀವಿ, ಇಲ್ಲ ಅಂತ ಹೇಳಿಲ್ಲ. ಒಂದೊಂದು ಕಡೆ ಒಂದೊಂದು ಡಿಸೈನ್ ಆಗಿದ್ರೆ ನಾವೇನು ಮಾಡಲಿ ಹೇಳಿ ಅಷ್ಟೇ.